ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಘಾತಗಳು ಮತ್ತು ಘಾತಾಂಕಗಳು ಅನ್ನುವಂತ ಪಾಠದ ಅಭ್ಯಾಸ 13.1 ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಘಾತಗಳು ಮತ್ತು ಘಾತಾಂಕಗಳಿಗೆ ನಾವು ಪವರ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ. ಈಗಾಗಲೇ ಅಭ್ಯಾಸ 13.1 ಒಂದನೇ ಪ್ರಶ್ನೆಯ ಲೆಕ್ಕಗಳನ್ನ ನಾವು ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಿದ್ದೇವೆ. ಆ ಲೆಕ್ಕಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ನಾವು 2ನೇ ಪ್ರಶ್ನೆಯ ಲೆಕ್ಕಗಳನ್ನ ಬಿಡಿಸೋಣ. ಪ್ರಶ್ನೆ ಹೀಗಿದೆ ನೋಡಿ: ಮುಂದಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂದ್ರೆ ಬರೆಯಿರಿ. ಹಾಗಾದ್ರೆ ಇಲ್ಲಿ ಕೊಟ್ಟಂತ ಲೆಕ್ಕಗಳನ್ನ ವಿಸ್ತರಣ ರೂಪದಲ್ಲಿ ಕೊಟ್ಟಿದ್ದಾರೆ, ಇವುಗಳನ್ನ ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಈ ಲೆಕ್ಕಗಳು ಬಹಳ ಸರಳವಾಗಿವೆ, ಇವನು ಸರಿಯಾಗಿ ತಿಳ್ಕೋಬೇಕು. ಈಗಾಗಲೇ ಇಲ್ಲಿ 1 2 3 4 5 6 ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಈ 6 ಲೆಕ್ಕಗಳನ್ನ ಇವತ್ತಿನ ದಿವಸ ನಾವು ಬಿಡಿಸೋಣ. ಮೊದಲನೇ ಪ್ರಶ್ನೆ 6 × 6 × 6 × 6 ಅಂತ ಹೇಳಿದೆ. ಇದನ್ನ ಏನ್ ಮಾಡ್ಬೇಕಾಗಿದೆ? ಘಾತಾಂಕ ರೂಪದಲ್ಲಿ ಬರೀಬೇಕಾಗಿದೆ. ಹಾಗಾದ್ರೆ ನಾ ಏನನ್ನ ಮೊದಲು ಬರ್ಕೋಬೇಕು, ಇಲ್ಲಿ ಎಷ್ಟು ಕಡೆ ಏನಿದೆ 6 ಅನ್ನುವಂತ ಸಂಖ್ಯೆ ಇದೆ, ಫಸ್ಟ್ ಅದನ್ನು ಬರ್ಕೋಬೇಕು. ಹೌದಾ? ಆಮೇಲೆ ಈ 6 ಅನ್ನುವಂತ ಸಂಖ್ಯೆ ಎಷ್ಟು ಸಲ ಇದೆ? ಎಷ್ಟು ಸಲ ಅಂದಾಗ 1 2 3 4 ಎಷ್ಟು ಸಲ ಇದೆ? 4 ಸಲ ಇದೆ. ಹಾಗಾಗಿ 4 ನಾ ಏನ್ ಮಾಡ್ಬೇಕು? ಇದರ ಮೇಲೆ ಬರ್ಕೋಬೇಕು. ಇದೇ ಇದರ ಉತ್ತರ, 6⁴ 4. ಹೌದಾ? ವಿಸ್ತರಣೆ ರೂಪದಲ್ಲಿ ಇದ್ದದನ್ನ ಘಾತಾಂಕ ರೂಪದಲ್ಲಿ ಬರೆದಿದ್ದೇನೆ. ಹೌದಾ? ಈ ರೀತಿಯಾಗಿ ಅಷ್ಟು ಲೆಕ್ಕವನ್ನ ಬರಿಬೇಕು. ಇದಾದ್ಮೇಲೆ 2ನೇ ಲೆಕ್ಕವನ್ನ ನೋಡೋಣ. ಟಿ ಗುಣಿಸು ಟಿ ಅಂತಿದೆ. ಹೌದಾ? ಇಲ್ಲಿ ಸಂಖ್ಯೆ ಇತ್ತು, ಇಲ್ಲಿ ಇಂಗ್ಲಿಷ್ ಅಲ್ಫಾಬೆಟ್ಸ್ ಇದೆ, ಟಿ ಗುಣಿಸು ಟಿ ಇದೆ. ಹಾಗಾಗಿ ನಾ ಏನು ಬರ್ಕೋಬೇಕು? ಟಿ ಅನ್ನ ಬರ್ಕೋಬೇಕು. ಟಿ 2 ಸಲ ಇದೆ, 2 ಸಲ ಇದೆ. ಹಾಗಾಗಿ ಟಿ ಘಾತಾಂಕ 2 ಅಂತೇಳಿ ಬರಿತಾ ಇದ್ದೀನಿ. ಹೌದಾ? ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು, ಅದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಇದೇ ರೀತಿಯಲ್ಲಿ 3ನೇ ಲೆಕ್ಕ ಬಿ ಗುಣಿಸು ಬಿ ಗುಣಿಸು ಬಿ ಗುಣಿಸು ಬಿ. ನೋಡಿ, ಈ ಲೆಕ್ಕ ಸೇಮ್ ಇದೆ. ಹೌದಾ? ಯಾಕಂದ್ರೆ ಇಲ್ಲಿ 6 ಅನ್ನುವಂತ ಸಂಖ್ಯೆ ಇದ್ರೆ ಇಲ್ಲಿ ಬಿ ಅನ್ನುವಂತಹ ಅಕ್ಷರ ಕೊಟ್ಟಿದ್ದಾರೆ, ಬಿ. ಹೌದಾ? 2 ಸಲ ಇದೆ, 4 ಸಲ ಇದೆ. ಬಿ ಘಾತಾಂಕ 4, ಬಿ ಘಾತಾಂಕ 4. ಅದೇ ರೀತಿಯಲ್ಲಿ 4ನೇ ಲೆಕ್ಕ, 4ನೇ ಪ್ರಶ್ನೆಗೆ ಬಂದಾಗ 5 × 5 ಗುಣಾಕಾರ 7 × 7 × 7. ಇಲ್ಲಿ ನೋಡಿ, 2 ಸಂಖ್ಯೆಗಳನ್ನ ಬೇರೆ ಬೇರೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 5 ಇದೆ, ಇಲ್ಲಿ 7 ಇದೆ. ಹಾಗಾಗಿ ಫಸ್ಟ್ ಏನ್ ಬರ್ಕೋಬೇಕು? 5 ಬರ್ಕೋಬೇಕು. 5 ನೋಡಿ, 5 2 ಸಲ ಇದೆ, 2 ಸಲ ಇದೆ. 5 ಘಾತಾಂಕ 2 ಗುಣಾಕಾರ. ಮುಂದೆ ಏನಿದೆ? 7 ಇದೆ. ಹಾಗಾಗಿ 7 ಬರ್ಕೋಬೇಕು. 7 2 ಸಲ ಇದೆ, 7 3 ಸಲ ಇದೆ. 7 ಘಾತ 3. ಹೌದಾ? 5 ಘಾತ 2 ಗುಣಾಕಾರ 7 ಘಾತ 3 ಅಂತೇಳಿ ಈ ರೀತಿಯಾಗಿ ಇದರ ಉತ್ತರವನ್ನ ಬರ್ಕೋಬೇಕು. ಇನ್ನು 5ನೇ ಲೆಕ್ಕ, ಇಲ್ಲಿಯೂ ಕೂಡ ನೋಡಿ, 2 × 2 ಗುಣಿಸು ಎ ಗುಣಿಸು ಎ ಅಂದ್ರೆ ಇಲ್ಲಿ 2 ಅನ್ನುವಂಥದ್ದು ಇದೆ, ಎ ಅನ್ನುವಂಥದ್ದು ಇದೆ. ಮೊದಲನೇದಾಗಿ 2 ಬರ್ಕೊಳ್ಳೋಣ. 2 ಘಾತ 2. ಹೌದಾ? 2 ಸಲ ಇದೆ. ಹಾಗಾಗಿ 2 ಘಾತ 2 ಗುಣಾಕಾರ ಎ. ಎಗಳು 2 ಸಲ ಇದಾವೆ, 2 ಸಲ. ಎ ಘಾತ 2, 2 ಘಾತ 2. ಅದೇ ರೀತಿಯಲ್ಲಿ 6ನೇ ಲೆಕ್ಕ ನೋಡಿ, ಇದೊಂದು ಸ್ವಲ್ಪ ದೊಡ್ಡ ಲೆಕ್ಕ ಇದೆ. ಇಲ್ಲಿ ಎ ಗುಣಿಸು ಎ ಗುಣಿಸು ಎ ಗುಣಿಸು ಎ ಗುಣಿಸು ಸಿ ಗುಣಿಸು ಸಿ ಗುಣಿಸು ಸಿ ಗುಣಾಕಾರ ಡಿ ಅಂತೇಳಿ ಇದೆ. ಹಾಗಾದ್ರೆ ಇಲ್ಲಿ 3 ಅಕ್ಷರಗಳಿದಾವೆ, ಇದು ಎ, ಇದು ಸಿ, ಇದು ಡಿ. ಹೌದಾ? ಮೊದಲನೇದಾಗಿ ಎ ಗುಣಿಸು ಸಿ ಗುಣಿಸು ಡಿ ಅನ್ನ ಬರ್ಕೊಂಡ್ಬಿಡೋಣ. ಎ ಇದೆ, ಸಿ ಇದೆ, ಡಿ ಇದೆ. ಹಾಗಾದ್ರೆ ಎಗಳು 2 ಸಲ ಇದಾವೆ, 1 2 3 4. ಹೌದಾ? ಎಗಳು 4 ಸಲ ಇದಾವೆ, ಎ ಘಾತ 4. ಸಿ ಗಳು 1 2 3 3 ಸಲ ಇದಾವೆ, ಸಿ ಘಾತ 3.
ಡಿ ಒಂದೇ ಇದೆ, ಡಿ ಘಾತ 1 ಅಂತೇಳಿ ಇವುಗಳನ್ನ ಘಾತಾಂಕ ರೂಪದಲ್ಲಿ ಬರೆದಿದ್ದೇವೆ. ಹೌದಾ? ಈ ಪ್ರಶ್ನೆಗೆ ಈ ರೀತಿಯಾಗಿ ನಾವು ಉತ್ತರಗಳನ್ನ ಬರೆದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ಮುಂದಿನ ಲೆಕ್ಕಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು.